ಹೇ ಗಾಯ್ಸ್, ಇವತ್ತಿನ ವಿಡಿಯೋ ತುಂಬಾ ಕ್ರೇಜಿ ಆಗಲಿಕ್ಕಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತೇನೆ, ಯಾವುದೆಲ್ಲ ಡಿವೈಸ್ ಯೂಸ್ ಮಾಡ್ತೇನೆ ವಿಡಿಯೋ ಮಾಡಲಿಕ್ಕೆ, ಹೇಗೆಲ್ಲ ಎಡಿಟ್ ಮಾಡ್ತೇನೆ, ಯಾವ ಅಪ್ಲಿಕೇಶನಿಂದ ಎಡಿಟ್ ಮಾಡ್ತೇನೆ, ಹಾಗೂ ಯಾವುದೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡಲಿಕ್ಕಾಗ್ತದೆ ವಿಡಿಯೋ ಮಾಡುವ ಟೈಮಲ್ಲಿ ಅಂತ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೇನೆ, ಹೇಳ್ತೇನೆ. ಈ ವಿಡಿಯೋನ ಎಂಡ್ವರೆಗೆ ನೋಡಿ, ಯಾವುದೇ ಥರ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಪಾಯಿಂಟ್ ವಿಷಯ ಬರೋದಾದರೆ, ನಾನು ಯೂಸ್ ಮಾಡ್ತಿರೋ ಮೊಬೈಲ್ ಯಾವುದು ಅಂದರೆ, ವಿಡಿಯೋ ಮಾಡಲಿಕ್ಕೆ ವ್ಲಾಗ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಿರೋ ಮೊಬೈಲ್ ಯಾವುದಂದರೆ Moto G13 ಅಂತ. ಇದು ಮೊಬೈಲ್ ತೊಗೊಂಡು ನಾನು ಒನ್ ಇಯರ್ ಜಾಸ್ತಿ ಆಗಿದೆ. ಇದಕ್ಕಿಂತ ಮೊದಲಿಗೆ ನಾನು ಮೊಬೈಲ್ ಯೂಸ್ ಮಾಡ್ತಿದ್ದೆ, ಟೆಕ್ನೋ ಪೂವಾ ನ್ಯೂ ಅಂತ ಮೊಬೈಲ್. ನಂದು ಫಸ್ಟ್ ವ್ಲಾಗೆಲ್ಲ ನಾನು ಅದೇ ಮೊಬೈಲಲ್ಲಿ ಅಂದರೆ ವಿಡಿಯೋ ವ್ಲಾಗ್ ಮಾಡಿದ್ದು, ಟೆಕ್ನೋ ಪೂವಾ ನ್ಯೂದಲ್ಲಿ. ರೀಸೆಂಟ್ ಆದ ವೀಡಿಯೋಸ್ ಎಲ್ಲ ನಾನು Moto G13 ಇದರಲ್ಲೇ ನಾನು ವ್ಲಾಗ್ ಮಾಡ್ತಿದ್ದೇನೆ. ಈಗ ಕೂಡ ನಾನು Moto G13 ಇದರಲ್ಲೇ ನಾನು ಈಗ ವ್ಲಾಗ್ ಮಾಡ್ತಿದ್ದೇನೆ. ಇದು ನನ್ನ ಮೊಬೈಲ್ ಬಗ್ಗೆ ಹೇಳೋದಾದರೆ, ಮತ್ತು ನಾನು ಯೂಸ್ ಮಾಡ್ತಿರುವ ಡಿವೈಸ್ ಅಂದರೆ ಇದು ಟ್ರೈಪಾಡ್, ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ಪ್ ಆಗಿದೆ ಈ ಟ್ರೈಪಾಡಿಂದ. ಮೊದಲಿಗೆ ತೊಗೊಂಡಿದ್ದೆ, ಅನ್ಬಾಕ್ಸಿಂಗ್ ವೀಡಿಯೋ ಕೂಡ ಯೂಟ್ಯೂಬಲ್ಲಿ ಹಾಕಿದ್ದೆ ನಾನು ನನ್ನ ಚಾನಲಲ್ಲಿ. ಮತ್ತು ಇದರಿಂದ ನೋಡಿ, ನಮಗೆ ನೈಟ್ ವ್ಲಾಗ್ ಮಾಡಬೇಕಾದ್ರೆ ನಮಗೆ ಲೈಟ್ ಸಹ ಒಂದು ಉಂಟು ಆಪ್ಷನ್, ಬೆಸ್ಟ್ ಅಂತಲೇ ಹೇಳ್ಬೋದು. ಟ್ರೈಪಾಡ್ ಆಗಿ ಸಹ ನಮಗೆ ಯೂಸ್ ಆಗ್ತದೆ. ಮತ್ತು ಎಕ್ಸ್ಟೆಂಡ್ ಸಹ ಮಾಡ್ಬೋದು, ಇದನ್ನು ಟ್ರೈಪಾಡನ್ನು ಎಕ್ಸ್ಟೆಂಡ್ ಸಹ ಮಾಡ್ಬೋದು, ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡ್ಬೋದು. ಯೂಶ್ವಲಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತೇನೆ, ಆದರೆ ಇನ್ನು ಮುಂದೆ ಹೊಸ ಕಂಟೆಂಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅಂದರೆ ಚಾಲೆಂಜಿಂಗ್ ವೀಡಿಯೋಸ್ ಇರ್ಬೋದು, 24 hours ಚಾಲೆಂಜಿಂಗ್ ವೀಡಿಯೋಸ್ ಇರ್ಬೋದು, ಆ ಥರ ಒಳ್ಳೊಳ್ಳೆ ಕಂಟೆಂಟ್ ಡಿಫ್ರೆಂಟ್ ಕಂಟೆಂಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಯೂಶ್ವಲಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತೇನಲ್ಲ, ನಾನು ಜಾಸ್ತಿಯಾಗಿ ಟ್ರಾವೆಲ್ ಮಾಡೋದು ನನ್ನ ಅಣ್ಣನೊಟ್ಟಿಗೆ. ಹಾಗೆ ನಾವು ಕಾರ್ಕಳದ 2 ಬೈಕರ್ಸ್ ಟೀಮ್ ಒಟ್ಟಿಗೆ ರೈಡಿಗೆಲ್ಲ ಹೋಗ್ತಿರ್ತೀವಿ. ಒಂದು ಟೀಮ್ ರೈಡಿಂಗ್ ವರ್ಲ್ಡ್ ಕಾರ್ಕಳ ಅಂತ, ಇನ್ನೊಂದು ರೈಡರ್ಸ್ ಆಫ್ ಕಾರ್ಕಳ ಅಂತ. 2 ಟೀಮ್ ಕೂಡ ಬೈಕರ್ಸ್ ಟೀಮ್ ಆಗಿದ್ದು ರೈಡೆಲ್ಲ ಆರ್ಗನೈಸ್ ಮಾಡ್ತಿರ್ತಾರೆ, ರೈಡ್ ಮತ್ತು ಗ್ರ್ಯಾಂಡ್ ಮೀಟಪ್ ಎಲ್ಲ ಇರ್ತದೆ. ಅವರೊಟ್ಟಿಗೆ ನಾವು ರೈಡಿಗೆಲ್ಲ ಹೋಗ್ತಿರ್ತೀವಿ. ಒಂದು ಎಕ್ಸ್ಪೀರಿಯನ್ಸ್ ಆದಾಗೆ ಇರ್ತದೆ, ಮತ್ತು ಒಂದು ಖುಷಿ ಸಿಗ್ತದೆ, ಹಾಗೂ ನನಗೆ ಒಂದು ಕಂಟೆಂಟ್ ಕೂಡ ಸಿಗ್ತದೆ. ಗಾಯ್ಸ್, ನಾನು ಟ್ರಾವೆಲಿಂಗ್ ವೀಡಿಯೋ ಮಾಡ್ತಿರುವಾಗ, ವ್ಲಾಗ್ ಮಾಡ್ತಿರುವಾಗ ನನ್ನಲ್ಲಿ ಒಂದು ಬಿಹೇವಿಯರ್ ಉಂಟು. ಅದೇನೆಂದರೆ, ನಾನು ಫೇಸ್ ಟು ಫೇಸ್ ವೀಡಿಯೋ ಜಾಸ್ತಿ ಮಾಡೋದೇ ಇಲ್ಲ. ಆ್ಯಕ್ಚುಲಾಗಿ ಮಾಡಬೇಕದು, ಆವಾಗ ನಾವು ಆಡಿಯನ್ಸನ್ನು ಎಂಗೇಜ್ ಆಗಲಿಕ್ಕೆ ಮತ್ತು ಆಡಿಯನ್ಸ್ ರಿಟೆನ್ಷನ್ ಎಲ್ಲ ಜಾಸ್ತಿ ಆಗ್ತದೆ. ಅದನ್ನು ಫೇಸ್ ಟು ಫೇಸ್ ನನಗೆ ವೀಡಿಯೋ ಮಾಡಲಿಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಸಿಗೋದೇ ಇಲ್ಲ, ಯಾಕಂದರೆ ನನಗೂ ಕೂಡ ಗೊತ್ತಿಲ್ಲ. ನೋಡುವ, ಇನ್ನು ನಾನು ಮುಂದಿನ ವೀಡಿಯೋದಲ್ಲಿ ಎಲ್ಲ ಫೇಸ್ ಟು ಫೇಸ್ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತು ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ ಎಡಿಟಿಂಗ್. ನಾನು ಯಾವುದೆಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ತೇನೆ ಎಡಿಟಿಂಗ್ ಮಾಡಲಿಕ್ಕೆ, ಹೇಗೆ ಎಡಿಟ್ ಮಾಡ್ತೇನೆ ಅಂತ ಹೇಳ್ತೇನೆ. ಈಗ ನಾನು ಯೂಸ್ ಮಾಡೋ ಅಪ್ಲಿಕೇಶನ್ ವಿಡ್ಮಾ ಅಂತ. ಇದು ವ್ಲಾಗ್ ಎಡಿಟ್ ಮಾಡಲಿಕ್ಕೆ ಯೂಸ್ ಮಾಡೋ ಅಪ್ಲಿಕೇಶನ್ ವಿಡ್ಮಾ ಅಂತ. ಹಾಗೂ ನಾನು ಬೈಕ್ ರೀಲೆಲ್ಲ ಮಾಡ್ತಿರ್ತೇನೆ, ಅದಕ್ಕೆ ಯೂಸ್ ಮಾಡೋ ಅಪ್ಲಿಕೇಶನ್ ಎಡಿಟ್ ಮಾಡಲಿಕ್ಕೆ CapCut Pro. ಗಾಯ್ಸ್, ಶರ್ಟ್ ಚೇಂಜ್ ಮಾಡಿ ಬಂದೆ, ಯಾಕಂದರೆ ಆವಾಗ ಫುಲ್ ಮಳೆ ಬಂದಿತ್ತು, ಫುಲ್ ಚಂಡಿ ಆಗಿದ್ದೆ. ಇದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಯಾವ ಥರ ಎಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗ್ತದಂತ. ಮತ್ತು ಇದು ಕೂಡ ಒಂದು ಎಕ್ಸಾಂಪಲ್ ಇದಕ್ಕೆ. ಆದರೆ ಇದನ್ನೆಲ್ಲ ಕೆಲವು ಯೂಟ್ಯೂಬರ್ಸ್ ತೋರಿಸ್ತಾರೆ ಅವರ ವಿಡಿಯೋದಲ್ಲಿ, ಇನ್ನು ಕೆಲವು ಯೂಟ್ಯೂಬರ್ಸ್ ತೋರಿಸಿದಿಲ್ಲ, ಅಷ್ಟೇ ಡಿಫ್ರೆನ್ಸ್ ಅಂದರೆ. ಗಾಯ್ಸ್, ನೀವಲ್ಲಿ ಮೋಡ ನೋಡ್ತಿರ್ಬೋದು, ಇನ್ನೊಮ್ಮೆ ಮಳೆ ಬರುವ ಚಾನ್ಸಸ್ ಇದೆ. ಗಾಯ್ಸ್, ಹಿಂದೆ ನೋಡಿ ಮೋಡ, ಹೇಳಲಿಕ್ಕಾಗೋದಿಲ್ಲ, ಮಳೆ ಬರುವ ಚಾನ್ಸಸ್ ತುಂಬಾ ಇದೆ ಈಗ ಮೇನಾಗಿ ವಿಷಯಕ್ಕೆ ಬರುವ. ನೀವು ಯಾವುದೇ ಥರ ಒಂದು ವ್ಲಾಗ್ ಎಡಿಟ್ ಮಾಡಲಿಕ್ಕಿರ್ಬೋದು, ಯಾವುದೇ ಒಂದು ಎಡಿಟ್ ಮಾಡಲಿಕ್ಕೆ ಕೂಡ ಮೇನಾಗಿ ಬೇಕಾಗಿರೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈಗ ಒಂದು ವಿಷಯ ಹೇಳಬೇಕಾದ್ರೆ, ಯೂಟ್ಯೂಬಲ್ಲಿ ನೀವೀಗ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಅಂದರೆ ವೀಡಿಯೋಸಿಗೆ ಸಾಂಗ್ ಬೇಕಲ್ಲ, ಹೆಚ್ಚಾಗಿ ಕಂಟೆಂಟ್ ಕ್ರಿಯೇಟರ್ ಕಾಪಿರೈಟ್ ಫ್ರೀ ಮ್ಯೂಸಿಕ್ಕೇ ಅವರಿಗೆ ಬೇಕಾಗ್ತದೆ. ಯಾಕಂದರೆ ಯೂಟ್ಯೂಬಲ್ಲಿ ಒಟ್ರಾಶಿ ಸಾಂಗ್ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಕಾಪಿರೈಟ್ ಬರ್ತದೆ ಸಾಂಗಿಗೆಲ್ಲ. ಹಾಗಾಗಿ ಒಂದು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರಿಗೆ ಯೂಟ್ಯೂಬ್ ಅಂದರೆ ಕಾಪಿರೈಟ್ ಫ್ರೀ ಸಾಂಗ್ ಬೇಕಾಗ್ತದೆ. ನಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಲಿಕ್ಕೆ ಎಲ್ಲಿಂದ ಸಾಂಗ್ ತೊಗೊಳ್ತೇನೆ ಅಂದರೆ, ಯೂಟ್ಯೂಬಿಂದಲೇ ತೊಗೊಳ್ಳೋದು. ಅಂದರೆ ಯೂಟ್ಯೂಬ್ ಅವರು ಕೊಡ್ತಾರೆ ಒಂದು ಯೂಟ್ಯೂಬ್ ಆಡಿಯೋ ಲೈಬ್ರರಿ ಅಂತ, ಅಲ್ಲಿ ನಿಮಗೆ ಕಾಪಿರೈಟ್ ಫ್ರೀ ಸಾಂಗ್ ಎಲ್ಲ ಸಿಗ್ತದೆ. ಆದರೆ ಒಂದು ನನಗೆ ಬೇಜಾರಾಗೋದೇನೆಂದರೆ, ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಿದು ಸಾಂಗ್ ಎಲ್ಲ ಇರ್ತದೆ. ಅಂದರೆ ಇಂಗ್ಲೀಷ್ ಆ ಥರ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆಲ್ಲ ಸಾಂಗ್ ಎಲ್ಲ ಇರ್ತದೆ. ಅದು ಅಂದರೆ ನನ್ನ ವೀಡಿಯೋಸ್ ಎಲ್ಲ ಹಾಕಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಇಷ್ಟ ಆಗ್ತದೆ, ಆದರೆ ಅಷ್ಟು ಇಷ್ಟ ಆಗೋದಿಲ್ಲ. ಬೇರೆ ಬೇರೆ ನಮಗೀಗ ಫಿಲ್ಮ್ ಸಾಂಗ್ ಎಲ್ಲ ಹಾಕಬೇಕಂತ ಆಗ್ತದೆ, ಆದರೆ ಹಾಕ್ಲಿಕ್ಕೆ ಆಗೋದಿಲ್ಲ, ಕಾಪಿರೈಟ್ ಬರ್ತದಲ್ಲ. ಹಾಗೆ ಅದೇ ಹಾಕಬೇಕಾಗ್ತದೆ. ಅದು ಯೂಟ್ಯೂಬ್ ಅವರು ಕೊಡ್ತಾರಲ್ಲ, ಅದು ಯೂಟ್ಯೂಬ್ ಆಡಿಯೋ ಲೈಬ್ರರಿ ಸಾಂಗ್, ಅದೆಲ್ಲ ಅದರಿಂದ ಕಾಪಿರೈಟ್ ಬರಲಿಕ್ಕೆ ಚಾನ್ಸೇ ಇಲ್ಲ. ಆದರೆ ಒಂದು ಬೇಜಾರಾಗೋದು ಏನಂದರೆ, ಅದೇ ಸಾಂಗ್ಸ್ ಎಲ್ಲ ಅಷ್ಟು ನಮಗೆ ಒಳ್ಳೆಯದೆಲ್ಲ ಸಿಗೋದಿಲ್ಲ. ಆದರೆ ಒಂದು ವಿಷಯ ಏನಂದರೆ, ಕೆಲವೆಲ್ಲ ಟ್ರೆಂಡಿಂಗ್ ಸಾಂಗ್ ಇರ್ತದೆ ಆಯಿತಾ, ಯೂಟ್ಯೂಬ್ ಆಡಿಯೋ ಲೈಬ್ರರಿಯಲ್ಲಿ ಕೆಲವೆಲ್ಲ ಟ್ರೆಂಡಿಂಗ್ ಸಾಂಗ್ ಇರ್ತದೆ. ಅಂದರೆ ಟ್ರೆಂಡಿಂಗ್ ಸಾಂಗ್ ಅಂತಲ್ಲ, ಫೇಮಸ್ ಆಗಿರೋ ಸಾಂಗ್ ಇರ್ಬೋದಾ, ಅದೆಲ್ಲ ಹಾಕಿದರೆ ಅದೆಲ್ಲ ಸಾಂಗ್ ಎಲ್ಲ ಫೇಮಸ್ ಆಗಿರ್ತದಲ್ಲ, ಅದೆಲ್ಲ ಸಾಂಗ್ ಎಲ್ಲ ನಮ್ಮ ವೀಡಿಯೋಸಿಗೆ ಹಾಕಿದರೆ ವ್ಯೂಸ್ ಎಲ್ಲ ಜಾಸ್ತಿ ಬರ್ತದೆ ಆವಾಗ. ಹಾಗೆ ನಾನು ಕೆಲವು ಟ್ರೆಂಡಿಂಗ್ ಸಾಂಗ್ ಇರ್ತದಲ್ಲ, ಅದನ್ನೇ ನಾನು ಯೂಟ್ಯೂಬ್ ಆಡಿಯೋ ಲೈಬ್ರರಿಯಿಂದ ನನ್ನದಕ್ಕೆಲ್ಲ ಹಾಕ್ತೇನೆ ನಾನು ವ್ಲಾಗ್ಸಿಗೆಲ್ಲ. ಆವಾಗ ಸ್ವಲ್ಪ
ವ್ಯೂಸ್ ಎಲ್ಲ ಜಾಸ್ತಿ ಬರ್ತದೆ. ಅಂದರೆ ಜನರಿಗೆ ಒಂದು ಆ ಸಾಂಗ್ ಎಲ್ಲ ಫೇಮಸ್ ಆಗಿರ್ತದಲ್ಲ, ಜನರಿಗೆ ಕೂಡ ಆ ಸಾಂಗ್ ಎಲ್ಲ ಗೊತ್ತಿರ್ತದೆ, ಆವಾಗ ವ್ಯೂಸ್ ಎಲ್ಲ ಸ್ವಲ್ಪ ಜಾಸ್ತಿ ಬರ್ತದೆ. ಮತ್ತು ವಿಡಿಯೋ ಎಡಿಟಿಂಗ್ ಮಾಡುವಾಗ ನಾನು ಯೂಸ್ ಮಾಡುವ ಮೈಕ್ ಅಂದರೆ ಇದೆ, ವಾಯ್ಸ್ ಓವರ್ ಮಾಡಲಿಕ್ಕೆ K8 ವೈರ್ಲೆಸ್ ಮೈಕ್ರೋಫೋನು. ವಾಯ್ಸ್ ಓವರಿಗೆ ತುಂಬಾ ಯೂಸ್ಫುಲ್ ಆಗಿರೋ ಮೈಕ್ ಇದು, ಬಜೆಟಲ್ಲಿ ಸಿಗ್ತದೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಮಾಡ್ತದೆ, ತುಂಬ ಖುಷಿ ಆಗ್ತದೆ, ಒಳ್ಳೆ ಔಟ್ಪುಟ್ ಸಿಗ್ತದೆ ಇದರಿಂದ. ಈ ಮೈಕ್ ಬಜೆಟಲ್ಲಿ ಇದ್ದು ಕೂಡ ತುಂಬ ಕಡೆ ಯೂಸ್ ಆಗ್ತದೆ. ನೀವು ಇಂಟರ್ವ್ಯೂಗೆ ಹೋಗ್ತಿರುವಾಗ ನೀವೆಂತಾದರೂ ಈಗ ಬ್ರಾಡ್ಕಾಸ್ಟಿಂಗ್ ಮಾಡಬೇಕಾದ್ರೆ ಮೈಕೆಲ್ಲ ವೈರ್ಲೆಸ್ ಮೈಕ್ ತುಂಬ ಯೂಸ್ಫುಲ್ ಆಗ್ತದೆ. ಈ ಥರದ್ದು ಒಂದು ವೈರ್ಲೆಸ್ ಬ್ಲೂಟೂತ್ ಮೈಕ್. ಮತ್ತು ವಾಯ್ಸ್ ಓವರಿಗೆ ಕೂಡ ಯೂಸ್ ಆಗ್ತದೆ, ತುಂಬ ಬೇರೆ ಬೇರೆ ಕಡೆಯಲ್ಲೆಲ್ಲ ಯೂಸ್ ಆಗ್ತದೆ, ಬಜೆಟಲ್ಲಿ ಕೂಡ ಸಿಗ್ತದೆ. ಇದು ವೈರ್ಲೆಸ್ ಆಗಿರೋದ್ರಿಂದ ಇನ್ನೂ ತುಂಬ ಹ್ಯಾಂಡಿ ಆಗಿರ್ತದೆ, ವಯರೆಲ್ಲ ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ, ವಯರ್ ಇದೆಲ್ಲ. ಲಾಂಗ್ ರೇಂಜಲ್ಲಿ ಕೂಡ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಈ ಮೈಕ್ ತುಂಬಾ ಯೂಸ್ ಆಗ್ತದೆ. ಮೈಕಿದು ಬಾಕ್ಸ್ ಒಳಗೆ ನಿಮಗೆ ನೋಡಲಿಕ್ಕೆ ಹೀಗೆ ಸಿಗ್ತದೆ, ಒಂದು ಮೈಕ್ ಮತ್ತೊಂದು ಟೈಪ್ ಸಿ ಮೊಬೈಲಿಗೆ ಕನೆಕ್ಟ್ ಮಾಡೋದು ಒಂದು ಸಿಗ್ತದೆ, ಮತ್ತೊಂದು ಕೇಬಲ್ ಸಿಗ್ತದೆ. ಇದರಿಂದ ನಿಮಗೆ ಲಾಂಗ್ ರೇಂಜಲ್ಲಿ ಕೂಡ ನೀವು ವೀಡಿಯೋಸ್ ಎಲ್ಲ ಮಾಡ್ಬೋದು, ವೈರ್ಲೆಸ್ ಅಲ್ಲ ಹಾಗೆ, ಬ್ಲೂಟೂತ್ ಅಲ್ಲ ಹಾಗೆ. ವೀಡಿಯೋಸ್ ಇದು ಎಡಿಟಿಂಗ್ ಪಾರ್ಟ್ ಎಲ್ಲ ಆದಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಲ್ಲ ಯೂಟ್ಯೂಬಲ್ಲಿ, ಆವಾಗ ನಾನು ಏನು ಮಾಡ್ತೇನೆ ಅಂದರೆ ಅಪ್ಲೋಡ್ ಮಾಡ್ತೇನೆ ವೀಡಿಯೋಸನ್ನು ಯೂಟ್ಯೂಬಲ್ಲಿ, ಖಾಲಿ ಟೈಟಲ್ ಮಾತ್ರ ಬರೆದು ಅಪ್ಲೋಡ್ ಮಾಡಿಬಿಡ್ತೇನೆ. ಯಾವುದ್ರಲ್ಲಿ ಅದು ಪ್ರೈವೇಟಲ್ಲಿ ಅಪ್ಲೋಡ್ ಮಾಡಿಬಿಡ್ತೇನೆ, ಪಬ್ಲಿಕ್ ಹಾಕೋದಿಲ್ಲ. ಮತ್ತು ನಂತರ ಎಂತ ಮಾಡ್ತೇನೆ ಅಂದರೆ ವೈಟಿ ಸ್ಟುಡಿಯೋಗೆ ಹೋಗಿ ಕರೆಕ್ಟ್ ಡಿಸ್ಕ್ರಿಪ್ಷನ್ ಹಾಕಿ ಟ್ಯಾಗ್ಸ್ ಎಲ್ಲ ಹಾಕಿ ಆದಮೇಲೆ ನಂತರ ನಾನು ಪಬ್ಲಿಕ್ ಮಾಡಿಬಿಡ್ತೇನೆ. ಆವಾಗ ಪಬ್ಲಿಕ್ ಮಾಡಿದ ನಂತರ ಎಲ್ಲ ವ್ಯೂವರ್ಸ್ ಅವರಿಗೆಲ್ಲ ವೀಡಿಯೋಸ್ ಹೋಗ್ತದೆ. ಅದು ನನಗೆ ತುಂಬಾ ಖುಷಿ ಯಾವಾಗ ಸಿಗೋದಂದರೆ, ನಾನು ವೀಡಿಯೋಸ್ ಎಲ್ಲ ಆದಮೇಲೆ ಯೂಟ್ಯೂಬಿಗೆ ವೀಡಿಯೋ ಅಪ್ಲೋಡ್ ಮಾಡ್ತೇನಲ್ಲ, ಅದಾದ ನಂತರ ನಾನು ವೈಟಿ ಸ್ಟುಡಿಯೋಲ್ಲಿ ಚೆಕ್ ಮಾಡ್ತಿರ್ತೇನೆ ಎಷ್ಟು ವ್ಯೂಸ್ ಬಂತು, ಎಷ್ಟು ಸಬ್ಸ್ಕ್ರೈಬ್ ಸಿಕ್ತಂತ. ಒಂದು ಸಬ್ಸ್ಕ್ರೈಬ್ ಸಿಕ್ಕಿದ್ರು ಕೂಡ ತುಂಬಾ ಖುಷಿ ಆಗ್ತದೆ ಗಾಯ್ಸ್. ಆ ಟೈಮಲ್ಲಿ ನನಗೆ ತುಂಬ ಖುಷಿ ಆಗ್ತದೆ. ವ್ಯೂಸ್ ಕೂಡ ಬಂದರು ತುಂಬ ಖುಷಿ ಆಗ್ತದೆ, ತುಂಬ ಜಾಸ್ತಿ ವ್ಯೂಸ್ ಎಲ್ಲ ಹೋಗ್ತಾ ಇದ್ರು ಇನ್ನೂ ತುಂಬ ಖುಷಿ ಆಗ್ತದೆ ನನಗೆ.